ಫ್ರೆಂಡ್ಸ್, ಕೋಡ್ ರೇಟ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಫಿಶ್ ಫ್ರೈ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ಫಿಶ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ, ಖಾರ ಪುಡಿ, ಉಪ್ಪು, ಲೆಮನ್ ಜ್ಯೂಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕಿರೋಂಥ ಸಿಂಪಲ್ ಮಸಾಲ. ಹಾಗೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ಕೊಕೊನಟ್ ಆಯಿಲ್ ಆದರೂ ಆ್ಯಡ್ ಮಾಡ್ಕೋಬೋದು. ಈಗ ಫಿಶ್ಶಿಗೆಲ್ಲ ಚೆನ್ನಾಗಿ ಮಸಾಲ ಹಾಕಿ ನಾನಿಲ್ಲಿ ಒಂದು 2 to 3 hours ಮ್ಯಾರಿನೇಟ್ ಮಾಡ್ಕೊತೀನಿ. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಇಲ್ಲ 1 hour ಆದರೂ ಮ್ಯಾರಿನೇಟ್ ಮಾಡಿ. ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿದರೆ. ಸೊ ಈಗ ಇಲ್ಲಿ ಕಾಣಿಸ್ತಿರೋಂಥ ಮಸಾಲ ಮೆಂತ್ಯ, ಕಾಳುಮೆಣಸು, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಹಾಗೂ ಓಂಕಾಳು ಇಷ್ಟನ್ನು ಲೈಟಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹೋಲ್ ಕೊರಿಯಂಡರ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನಿಗೆ ಗ್ರೇಟೆಡ್ ಕೊಕೊನಟ್ ಹಾಗೆ ಒಂದು ಸ್ಟ್ರಿಂಗ್ ಕರಿ ಲೀವ್ಸ್ನ ಹಾಕಿ ಕಲರ್ ಸ್ವಲ್ಪ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ದೊಡ್ಡ ಸೈಜ್ ಆನಿಯನ್ ಹಾಗೆ ಟೊಮೆಟೊ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ ಸೊ ಇದು ಫ್ರೈ ಆದಮೇಲೆ ಮಸಾಲೆಲ್ಲ ಆರಿದ ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈಗ ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾನೀಗ ಆಯಿಲ್ ಹಾಕಿ ಅದು ಹೀಟ್ ಆದಮೇಲೆ ಫಿಶ್ನ ಹಾಕೋತಾ ಇದ್ದೀನಿ. ಫಿಶ್ ಎರಡು ಕಡೆಯೂ ಒಂದು 2 ಮಿನಿಟ್ಸ್ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬತ್ತು ಬೇಡ, ಜಸ್ಟ್ 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಸೊ ಆಲ್ರೆಡಿ ಪೇಸ್ಟ್ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಜಾಸ್ತಿ ನೀರು ಹಾಕಿ ಏನು ಗ್ರೈಂಡ್ ಮಾಡ್ಕೋಬೇಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ಇದು ಫಿಶ್ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ಸೊ ಇದಕ್ಕೆ ಸಾಸಿವೆ, ಕರಿ ಲೀವ್ಸ್ ಹಾಗೆ ಒಂದು 2 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಫ್ರೈ ಆಗ್ತಾ ಇದೆ. ಹಾಗೆ ಇದಕ್ಕೆ ಈಗ ರುಬ್ಬಿರುವ ಮಸಾಲನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿದ್ದಾರೆ ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೊ ಇದಕ್ಕೆ ನೀರೇನು ಹಾಕಬೇಡಿ, ಹಾಗೆ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಹಾಗೆ ಖಾರ ಪುಡಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಮಸಾಲ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಹಾಗೆ ಅದಕ್ಕೆ ನೀರು ಹಾಕಿ ಅದೇ ನೀರಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಫಿಶ್ ಫ್ರೈ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕಿಬಿಟ್ಟು ಜಾಸ್ತಿ ಸ್ಪೂನಲ್ಲೇನು ಸೌಟ್ ಮಾಡಬೇಡಿ, ಲೈಟಾಗಿ ಇದು ಮಾಡಿ ಹಾಗೆ ಒಂದು 2 to 3 ಮಿನಿಟ್ಸ್ ಹಾಗೆ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಆಲ್ಮೋಸ್ಟ್ ರೆಸಿಪಿ ರೆಡಿಯಾಗಿದೆ. ಸೊ ನಾನು ಇದನ್ನ ದೋಸೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.